ಪ್ರಾಣಕಾಂತನೇ ನಾನು ಮರೆತು ಬಾಳೆನು ಇನ್ನು ಪ್ರಾಣ ಬಿಡುವೆನು ನಾನು ಜೀವಿಸಲಾರೆ ಇನ್ನು ಮಾವಯ್ಯ ಕಾಂತನನ್ನು ಕಳೆದುಕೊಂಡು ಈ ಭೂಮಂಡಲದೊಳು ಹೇಗೆ ಜೀವಿಸಬೇಕು ಮಾವಯ್ಯ? ಶಾಂತಳಾಗು ಸಚೇಶ್ವರಮಣಿ. ಇಂಥ ಬರಹವ ಬರದಿಹ ಬ್ರಹ್ಮನು ಯಾರಿಗೆ ನಿಂದಿಸಿ ಫಲವೇನು ಇನ್ನು ಫಲವೇನು ಮಾವಯ್ಯ? ಆ ಬ್ರಹ್ಮನೇ ಇಂಥ ಎಂದು ಹಣೆ ಬರಹದಲ್ಲಿ ಬರೆದಿರುವಾಗ ದಾನ ಮಾಡದೇನಿದೆ ಮಾವಯ್ಯ? ಕರ್ಮಕ್ಕೆ ಹೊಣೆ ಯಾರು ಅಮ್ಮಯ್ಯ? ಇಂಥ ಬರಹವ ಬರದಿಹ ಬ್ರಹ್ಮನು ಯಾರಿಗೆ ನಿಂದಿಸಿ ಫಲವೇನು ಇನ್ನು ಫಲವೇನು? ತಂದೆ ತಾಯಿಯೋ ಅತ್ತೆ ಮಾವರು ಎನ್ನಯ ಅನ್ನುತ್ತ ಒಡೆಯಾರು ಇನ್ನು ಒಡೆಯಾರು ಮಾವಯ್ಯ. ಅಮ್ಮಯ್ಯ, ತಂದೆ ತಾಯಿಯು ಅತ್ತೆ ಮಾವರು ಎಲ್ಲ ಅನ್ನುವ ಮಾತಲ್ಲ ಹೊಣೆ ಯಾರು ಮಾವಯ್ಯ? ಸ್ವಲ್ಪ ಶಾಂತಳಾಗ ಅಮ್ಮಯ್ಯ. ಮಾವಯ್ಯ, ಅಮ್ಮಯ್ಯ, ತಂದೆ ತಾಯಿಯು ಅತ್ತೆ ಮಾವರು ಎನ್ನಯ ಅನ್ನುತ್ತ ಒಡೆಯಾರು ಇನ್ನು ಒಡೆಯಾರು ಹರಿಯದ ಪತಿಯನ್ನು ದೂರಕ್ಕೆ ಕಳಿಸಿದ್ರಿ ಹರಿಯದ ಪತಿಯನ್ನು ದೂರಕ್ಕೆ ಕಳಿಸಿದ್ರಿ ಎನ್ನಯ ಸಾವಿಗೆ ಪಾಲಿಸಿರಿ ಇನ್ನೂ ಪಾಲಿಸಿರಿ ಪ್ರಾಣಕಾಂತನೇ ನಾನು ಮರೆತು ಬಾಳೆನು ಪ್ರಾಣ ಬಿಡುವೆನು ಜೀವಿಸಲಾರೆ ಇನ್ನು. ಹತುಲಿನ ಪರಾಕ್ರಮಿಯಾದ ಪಾರ್ಥ, ಅಮ್ಮಯ್ಯ, ನಮ್ಮ ಜನ್ಮವೇ ವ್ಯರ್ಥ. ಅದು ಯಾತಕ್ಕೆ ಸಚೇಶ್ವರಮಣಿ? ಮಾವಯ್ಯ, ಅಮ್ಮಯ್ಯ, ಪ್ರಬುದ್ಧರೊಡನೆ ಯುದ್ಧ ಮಾಡುವ ಪ್ರಾಯವಲ್ಲವೆಂದು ನಾವೆಷ್ಟು ಸೆರೆಗೊಡ್ಡಿ ಬೇಡಿಕೊಂಡರೂ ಒಂದೇ ಹೆಟದಿಂದ ಹೆರವಾಗಿ ಹೋದನಲ್ಲ ಮಾವಯ್ಯ. ಮಾವಯ್ಯ, ಅಮ್ಮಯ್ಯ, ಇಂಥ ಹಣೆ ಬರಹದಲ್ಲಿ ಆ ದೇವರೇ ಬರೆದಿರುವಾಗ ಅದನ್ನು ತಪ್ಪಿಸಲು ದಾರಿಂದಲೂ ಸಾಧ್ಯವಿಲ್ಲ. ಸುಮ್ಮನೆ ನಮ್ಮ ಸಾವಿಗೆ ನೇಮವನ್ನು ಕೊಡು ಮಾವ, ಬಿಡುವೆವು ಪ್ರಾಣವ. ಉತ್ತಮ ಗುಣ ಅತಿಶಯಳಾದ ಉತ್ತರೆ ನಿಮ್ಮ ಮುತ್ತೈದೆತನಕ್ಕೆ ಭಂಗವಂ ತಂದಿಟ್ಟು ಕುಳಿತಿರುವನು ಈ ಧರ್ಮಜನೆಂಬ ಮರ್ಮಗೇಡಿಯೋ. ನನ್ನ ತಿಳಿಯಿತೋ ನಿನ್ನಯ ಮುಖ ಲಕ್ಷಣ. ಪತಿ ಸಹ ಗಮನಕ್ಕೆ ನೇಮವಂ ದಯ ಪಾಲಿಸಂತೆ ಗೋಳಾಟೆತ್ತರ ಬಯಿ ಮುತ್ತಿ ಮುಖಿಯರಿಗೆ ಸಹ ನೇಮವಂ ದಯ ಪಾಲಿಸಿ ಯಮನಂದನ. ನಿನ್ನಿಂದಲೇ ಅಳಿಯಿತಿವರ ಮುತ್ತೈದತನ. ಮಾವಯ್ಯ, ಅಮ್ಮಯ್ಯ, ಸರ್ವತ ನೇಮವನ್ನು ಕೊಡುವುದಿಲ್ಲವೇ ಮಾವಯ್ಯ? ಸಚೇಶ್ವರಮಣಿ. ಮಾವಯ್ಯ, ಅಮ್ಮಯ್ಯ, ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು ಸಚೇಶ್ವರಮಣಿ. ಭೀಮ ಪಾರ್ಥರು ಜಗದಿ ಬಲಾಢ್ಯರು ಎನ್ನುವುದೆಲ್ಲ ಮಾತುಗಳು ಬರೀ ಮಾತುಗಳು. ಮಾವಯ್ಯ, ಅಮ್ಮಯ್ಯ, ಭೀಮ ಪಾರ್ಥರು ಜಗದಿ ಬಲಾಢ್ಯರು ಎನ್ನುವ ಮಾತೆಲ್ಲ ವ್ಯರ್ಥವಾಗಿ ಹೋಯ್ತಲ್ಲ ಮಾವಯ್ಯ? ಅದು ಯಾತಕ್ಕೆ ಅಮ್ಮಯ್ಯ? ಮಾವಯ್ಯ, ಅಮ್ಮಯ್ಯ, ಭೀಮ ಪಾರ್ಥರು ಜಗದಿ ಬಲಾಢ್ಯರು ಎನ್ನುವುದೆಲ್ಲ ಮಾತುಗಳು ಬರೀ ಮಾತುಗಳು. ಐವರು ಪಿತರು ನೀವಿರುತ್ತಿರಲು ಸೋದರ ಮಾವ ಹರಿಹಿರಲು ಶ್ರೀ ಹತ್ತಿರಲು ಹರಿಯದ ಪತಿಯನ್ನು ದೂರಕ್ಕೆ ಕಳಿಸಿದ್ರಿ ಹರಿಯದ ಪತಿಯನ್ನು ದೂರಕ್ಕೆ ಕಳಿಸಿದ್ರಿ ಸಾವಿಗೆ ನೇಮ ಪಾಲಿಸಿರಿ ಎಂದು ಪಾಲಿಸಿರಿ.
ನಾವೆಷ್ಟೇ ಸೆರಗೊಡ್ಡಿ ಇಬ್ಬರು ಹಂಗಲಾಚಿ ಬೇಡಿಕೊಂಡರೂ ಕಾಂತನೇ ನಮ್ಮ ಮಾತನ್ನು ಕೇಳದೆ ಹೆರವಾಗಿ ಹೋದನು ಮಾವಯ್ಯ. ಅಹೋ ಅಮ್ಮಯ್ಯ, ಭೀಮ ಪಾರ್ಥರು ಜಗದಿ ಬಲಾಢ್ಯರಿ ಎನ್ನುವ ಮಾತೆಲ್ಲ ಬರೀ ವ್ಯರ್ಥವಾಗಿ ಹೋಯಿತು. ಈ ಮಾತನ್ನು ಕೇಳುವುದು ಸಿಂಧುಪುರೇಶನು ಸಹ ಮೆಚ್ಚಲಾರದಂತೆ ಆಯಿತು ಮಾವಯ್ಯ. ಸೊಸೆ ಶಿರೋಮಣಿ, ನಾವೀಗ ರೆಕ್ಕೆ ಮುರಿದ ಪಕ್ಷಿಯಂತೆ ಹಾದೆವಲು ಸುಭದ್ರ ರಮಣ, ಇರಲಾರೆವು ನಾವೊಂದು ಕ್ಷಣ. ಉತ್ತರನ ಸಹೋದರಿಯಾದ ಅಮ್ಮ ಉತ್ತರೆ, ಮಾವಯ್ಯ ಈ ಧರ್ಮಾತ್ಮನೆ ಕುಳಿತು ಮಗನ ಪ್ರಾಣ್ಯಕ್ಕೆ ಮುತ್ತಿವಾಗಿ ಆಚೆ ಕೂಚಿಗೆ ನೇಮ ಬಿಟ್ಟ ಬಳಿಕ ನಾವೆಷ್ಟು ತತ್ತರ ಪಟ್ಟರ ಒಂದು ಮಾತನ್ನಾಡದ ಮೌನವಾಗಿ ಕುಳಿತಿರುವನೋ ಈ ದುಷ್ಟರನ. ಅಗ್ರಜ, ವಿರಾಟನ ಪುತ್ರಿಯ ಗೋಳಾಟವನ್ನು ಕೇಳಿದೀಯಾ? ಪತಿಗಳಿದ್ದ ಸತಿಯಳ ಮುಖದಂತೆ, ನಾಯಕ ರತ್ನ ಪದಕವಿಲ್ಲದ ಆರದಂತೆ, ದೈವಸ್ತುತಿ ಇಲ್ಲದ ಕಾವ್ಯ ರಚನೆಯಂತೆ, ಅಯ್ಯೋ ಅಭಿಮಾನ್ಯವನ್ನಿಲ್ಲದ ಮೇಲೆ ಈ ಧರ್ಮಜನ ತಾನವಲ್ಲ ಕಾಣುವುದು ಕಳಯಿನದಂತೆ. ಅಮ್ಮ ಉತ್ತರೆ, ಮಾವಯ್ಯ ಮತ್ತೆ ಕೌರವನ ಚಕ್ರಯುಗ ವಂಶಂಕಿಸದ ಬೆಂಕಿ ಹಚ್ಚ ಚಡುವ ವಿಕ್ರಮಾಂಕಿತ ನಾನಿರಲು ಹಕ್ಕರತೆ ಇಲ್ಲದ ಆಕೆ ಕುಳಿತಿಯಲ್ಲೋ ಅಸುಕೂಚಿಗೆ ಉರುಳು. ಇಂಥ ನ್ಯಾಯವನ್ನು ಮಾಡಿ ಕುಳಿತಿಯಲ್ಲ ಅಂತಕನ ಪುತ್ರ, ಮೇಲೆ ಎಳಿವಿಯಲ್ಲ ಧರ್ಮನೀತಿ ಎಂಬ ಚರಿತ್ರ. ಬಂಡಟಿ ಗ್ರಾಮದೊಳಗ ರತಿ ಕಲ್ಯಾಣ ಬಯಲಾಟಕ್ಕೆ ಮ್ಯಾನೇಜರ್ ಆದಂಥ ನಮ್ಮ KG ಬಸಪ್ಪಣ್ಣನವರು ಹಾಗೂ ಚಿದಾನಂದ ಅಣ್ಣನವರು ಸುಜಾತ ಅಕ್ಕನಿಗೆ 400 ರೂಪಾಯಿಗಳನ್ನು ನೀಡಿರುತ್ತಾರೆ. ಆ ತಾಯಿ ಸ್ವೀಕರಿಸಬೇಕೆಂದು ವಿನಂತಿ. ಆ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಅಪ್ಪ ಅರ್ಜುನ, ನಾನೇನು ಅನ್ಯಾಯ ಮಾಡಿದೆ? ಎನ್ನ ಮಗನನ್ನು ಅನ್ಯಾಯ ಮಾಡಿದೆಯಲ್ಲ ಅಗ್ರಜ. ನನ್ನ ಮನಸ್ಸಿನ ದುರ್ಲಕ್ಷಣಗಳು ನೀನೇನು ತಿಳಿದೆ? ಎನ್ನಲ್ಲಿ ಇಂದು ಮುಂದರಿಯದೆ ಮಾತನಾಡಿದರೆ ಬಂದ ಫಲವೇನು? ನಿನಗೆ ಮಾತ್ರ ಮಗನು, ನನಗೆ ಮಗನಲ್ಲವೇನು? ನಿನಗೆ ಮಾತ್ರ ಪುತ್ರ ಸಾಕು, ನನಗೆಲ್ಲವೇನು? ದುರದಿರಾಗ್ರಗಣ್ಯನಾದ ಅರ್ಜುನ, ಯಾತಕ್ಕಾಡಿವಿ ಇನ್ನ ದುರ್ಗುಣಗಳ ಮಾತು. ಅಹೋ ಅಣ್ಣ, ಅರ್ಜುನ, ಪುತ್ರನ ಮೇಲ ಅಂತ ಕರ್ಣವಿದ್ದರೆ ಚಕ್ರಬಿಂಬದ ಕೋಟೆಗೆ ತೆರಳುವಾಗ ಚಿಕ್ಕವನಿಗೆ ತಕ್ಕದ್ದಲ್ಲ. ಒಂದು ಹೇಳುವುದಕ್ಕೆ ನಿನ್ನ ನಾಲಿಗೆ ಏನಾದರೂ ಮುಕ್ತ ಬೆದ್ದ ಮರೆತು ಹೋಗುತ್ತೇವೆ. ಅಣ್ಣಯ್ಯ ನೆಟ್ಟಗಿದೆ ನೋಡು ನಿನ್ನಯ್ಯ ಚರಿಯ. ಕುಶಲಮತೀತನಾದ ಅರ್ಜುನನೇ, ಅಹೋ ಅಗ್ರಜ, ಏನೆಂದು ಹೇಳಲಿ? ಅಸಮಬಲ ಚಕ್ರ ವ್ಯೂಹವನ್ನು ಭೇದಿಸುವುದು ಶಿಶುವಿಗೆ ಬಹುವಿಧವಾಗಿ ಹೇಳಿದೆನು. ಅಸುಳೆಯ ರೋಷ ವೇಸದಿ ಬಲವನ್ನು ಉಳಿಸಲು ಬಿಡನೆಂದು ಐದ ಸೋಮ ಮುಗಿಸಿ ಬಶೀರನ್ನು ಸೀಳಿದನು. ಕರ್ಣ ದ್ರೋಣಾದಿಗಳನ್ನು ಕೆಡುವ ಬಿಡುವನೆಂದು ಹೋದನು. ಅಲ್ಲಿ ಕಡೆಗೆ ವಾಸವನ ಪಟ್ಟಣವನ್ನು ಸೇರಿದನು ಅರ್ಜುನ. ಇಂದಿಗೆ ಮಗನಾದನು ನಿರ್ಜೀವಿ. ಮಕುಟವರ್ಧನನಾದ ಧರ್ಮಜನೇ, ಭೀಕರತ್ಪನ್ನರಾಟ ನಕಲ ಸಗದೇಪ ಚಾತಕ್ಕೆ ಬೇಮಾತಿಗಳಿಗೆ ನೇಮವಂ ಕೊಡದೆ ಹರಿಯದ ಬಾಲಕನನ್ನ ಪರಬಲ ಸಮೂಹದೊಳಗೆ ನೂಕೆ ಕೊಳ್ಳಿಸಬಹುದೇ? ಇಂಥ ವೀರಾದ ವೀರರೆತ್ತು ಯಾರೆಲ್ಲದಂತ ಮಗನ ಪರದೇಶಿಯಾಗಿ ಮಾಡಿದರೆ ಇನ್ನು ಯಾರನ್ನು ನಂಬುವುದೇನು? ಅಣ್ಣನಾದ ಧರ್ಮರಾಯ, ಮಾಡಿದೆಯೋ ಮಗನನ್ನು ಅನ್ಯಾಯ. ಶಿಂದವಾಳ ರಾಜಮಲ್ಲಯ್ಯನವರು ಮ್ಯಾನೇಜರ್ ಸೋಮಶೇಖರ್ಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಭಾಷ್ಮ್ಯತಿಕ್ರಮನಾದ ತಮ್ಮ ಪಲ್ಗುಣ ನಿಷ್ಠೋರ ಮಾತದೆಂದೇನು ಪ್ರಯೋಜನ? ಹಿರಿಯನಾದ ಅಗ್ರಜರಿಗೆ ಇಂಥ ಕಿರಿಯ ಮಾತುಗಳನ್ನು ಬಳಸಬಹುದೇ? ಎಲ್ಲ ನರನೇ, ಅಹೋ ಅಗ್ರಜ, ಹರಿಯದ ಗರ್ವಂದ ನಾಕಿ ಇಂಥ ಬಿಡಿ ನುಡಿಗಳಾಡಿದರೆ ನನಗೆ ಮಾತ್ರ ಸರಿಬಾರದ ಬೇಗನೆ. ಲೇಷವಾದರೆ ಮೋಸವಿಲ್ಲದ ಅಣ್ಣಯ್ಯನ ನಿನ್ನ ದುರ್ಭಾಷ್ಯಂ ಕೇಳಿ ಮನೋವ್ಯಸನಗೊಂಡ ಕಣ್ಣೀರು ಸುರಿಸಿದರೆ ನಮ್ಮ ವಂಶಕ್ಕೆ ನಾಶನ ಮೂಲವಾದಿತು. ಇಂದ್ರ ಸಂಜಾತನೇ, ಅಹೋ ವಯನಂದನ, ನಿನ್ನ ಕಂಧನಿಗೆ ತಂದ